ಏನ್ ಮಾತಾಡ್ಲಿ ಹೋಗತ್ತೀವಿ ಅಂತ ಹೇಳಿ ನೀ ಮಾತಾಡ್ತೀನಿ ಬಂದಿ ಮಗನೇ. ಬೆಳಗ್ಗೆ ಬೆಟ್ಟಕ್ಕೆ ಹೊಂಟೀವಿ, ಚಳಿ. ಫಸ್ಟ್ ಚಹಾ ಕುಡಿಬೇಕೀಗ, ಅದಕ್ಕೆ ಒಂದು ಕಪ್ ಫಸ್ಟ್ ಚಹಾ ಕುಡ್ದಿವಿ. ನಮ್ಮ ಫ್ರೆಂಡ್ಸ್ ಬಂದ್ರು ಮತ್ತೆ ಚಹಾ ಕುಡ್ದಿವಿ. ಆದ್ರೂ ನಾವು ಮತ್ತೆ ಕೇಳೋದು, ಗೌಡ್ರೆ ಚಹಾ ಕುಡಿಸ್ತಿರಲಿಲ್ಲ ಮನುಷ್ಯ ಬಿಡ್ರಿಲ್ಲಿ ಅಪ್ಪ ಮಂಜ. ಇಲ್ಲಿ ನೋಡಿದ್ರೆ ಇವ್ರ ಟಿಕೆಟ್ ಇಲ್ಲ ಅಂತ ಹೇಳತ್ತಾರ. ಹೊಡೆದ್ ಹೋಗ್ತೀನ್ರಿ ನಾನು ಇವತ್ತ. ಅದಕ್ಕೆ ಇವ್ರು ಬಿಡಂಗಿಲ್ಲ ಅಂತ ಗೊತ್ತಾತ, ಮತ್ತೆ ಬೇರೆ ಪ್ಲೇಸ್ ಹೋಗತ್ತೀವಿ. ಬಕಾಸುರ ಬೆಟ್ಟ ಹೆಂಗ್ರಿ ಸ್ಟ್ರೈಟಾ ಬೈಕ್ ಹೋಗುತ್ತಲ್ಲ. ಥ್ಯಾಂಕ್ಸ್ ಥ್ಯಾಂಕ್ ಯು. ಬಕಾಸುರ ಬೆಟ್ಟ ಕರ್ಕೊಂಡು ಹೋಗ್ತೀನಿ ಅಂತ ಹೇಳಿ ಯಾವುದೋ ಓಣೆ ತಂದ ದರ್ಶನ. ನಮ್ಮ ಇನ್ನೇ ಮೇಲೆ ಹೋದ್ರೆ ಬಕಾಸುರ ಬೆಟ್ಟ ಸಿಗದಂತೆ, ನೋಡೋಣ ಬರ್ರಿ. ವಿನ್ನೆ ನನಗೆ ಎತ್ಕೊಂಡು ಹೋಗಿ ಅಂತಪ್ಪ ನೀನೀಗ. ಅಯ್ಯಪ್ಪ ಇನ್ನೊಂದು 1000 ಮೆಟ್ಲ ಇದ್ರೆ ಹತ್ಬೋದೆ. ನಡು ಒಂದು ಚಹಾ ಅಂಗಡಿ ಇರ್ಬೇಕಷ್ಟೆ. ಶಂಕರ್ ಭಾಯ್ ಹೆಂಗೈತಿ ಇವಾಗಲೇ ಡಿಸೈಡ್ ಮಾಡ. ಇಲ್ಲಿಂದ ಕೆಳಗೆ ಜಂಪ್ ಆದಂದ್ರೆ ನಂಗೆ 1 ವೀಕ್ छुट्टी ಸಿಗ್ತಾವ. ಇನ್ನೇ ಸತ್ತನ್ರಿ ಪಾಪ ನೋಡಕ್ ಕರ್ಕೊಂಬಂದ್ರ ಸೂಟಿ ಸಲ ನನ್ನ ಕೆಳಗೆ ಕೆಡವಕ್ ನಿಂತಾರ ಮಕ್ಕಳ. ಏನ್ ಮಾತಾಡಿದ್ರಿ ಇಬ್ರು ಮಾತಾಡಿ ಸೇಮ್ ಒಂದು ಖುಷಿ ವಿಷಯ ಹೇಳ್ತೇನೆ ನಿಮಗೆ. ನೀವು ಖುಷಿ ಆಗೋದಲ್ಲ, ನಾ ಖುಷಿ ಆಗೋದು. ವಿನಾಯಕ್ ನನಗೆ ಎತ್ಕೊಂಡು ಹೋಗ ನಿಮ್ಮ ಮೇಲೆ. ಅವನ ಸಾಹಸ ಇವತ್ತು ನೋಡುತ್ತಿರಲ್ಲ ನೀವು ಲೈವ್ ಆಗಿ ತೋರಿಸ್ತೀನಿ. ಬರವೇನೆ ನಾನು ಸಹಾಯ ಟ್ರೈ ನಿನ್ ಕೈಲಿ ಹಾಕಿದ್ರಿ ಟ್ರೈ. ಏನ್ ಬಾಳಿಲ್ಲ, ಒಂದ್ ಸ್ವಲ್ಪ ಮೆಟ್ಲ ಅದ ನೋಡಿಲಿ. ಎಲ್ಲ ಮೆಟ್ಲ ಕಾಣತಾವ, ಮೆಟ್ಲನು ಕಾಣತಿಲ್ಲ ಅಂದ್ರೆ ಕಾಣ್ಲಾರಸ್ ಮೆಟ್ಲ ಅದ ಅಂತ ಅರ್ಥ. ಅಯ್ಯಪ್ಪ ಅಯ್ಯೋ, ಭೂಮಿ ಬಿಟ್ಟು ಬಾಳ ಮೇಲೆ ಬಂದೆ. ಹತ್ತತ್ರ ಆಕಾಶ ಬಂದೆ. ಇನ್ನೊಂದ್ 3 ಫುಟಿಗೆ ಸ್ವರ್ಗ ಕಾಸಿದ ಆಕಾಶದಲ್ಲಿ ಮೂಡದ. ಅದೇನೋ ತೋರ್ಸಿ ಎಲ್ಲಾರು ನೋಡ್ರಿ. ಇಲ್ಲಿಂದ ಈಗ ವಿನಾಯಕ್ ಫ್ಲಿಪ್ ಹೊಡಿತಾನ. ವಿನಾಯಕ್ ರೆಡಿ ಸ್ಟಾರ್ಟ್. ಅಮರ ಪ್ರೇಮಿ ಸತೋದ 1 ಸರ್ತಿ, ಅಮರ ಪ್ರೇಮಿ ಸತೋದ 2 ಸರ್ತಿ, ಅಮರ ಪ್ರೇಮಿ ಸತೋದ 3 ಸರ್ತಿ. ಯಾಕೋ ಹಂಗ ಹುಡ್ಕೇಳಿ ನೋಡಿದೆ. ಯಾರು ಗೊತ್ತ ಅಮರ ಪ್ರೇಮಿ? ಇಲ್ಲೆಲ್ಲಾ ಗುಡ್ಡಕ್ಕೂ ದೀಪ 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 ಅಂತ ಬರ್ದಾಗನ. ಇಲ್ಲೂ ದೀಪ, ಇಲ್ಲೂ ದೀಪ, ದೀಪ ಸಾರಿ ನಮ್ ಸಿಸ್ಟರ್ ದೀಪ ನೋಡ್ರಿ. ಸಿಸ್ಟರ್ ದೀಪ ನಮ್ ಬಾಮ ಇದನ್ನ ಒಪ್ಕೊಳಪ್ಪ. ಇಲ್ಲಿ ನೋಡಿಲಿ, ನಿನ್ನ ಅಮರ ಪ್ರೇಮಿ ಎಲ್ಲಾ ಕಡೆನೂ ದೀಪ ದೀಪ ಅಂತ ಬರ್ದಾಗ. ನೀನ್ ಒಪ್ಕೊಲಿಲ್ಲ ಅಂತಂದ್ರೆ ಪೂರ್ತಿ ಭೂಮಿ ಪೂರ್ತಿ ದೀಪ ಅಂತ ಬರ್ದ್ ಬಿಡ್ತಾನ. ಈಗ ಮಂಗ್ಯ ಅಲ್ಲೇ ಸಣ್ಣ ಹುಡುಗ ಅದ. ಹೋಗೋ ಮಾರಾಯ, ಏ ಸಾಕ್ ಬರ್ಲಿ ಹೋಗನೆ ಸಾಕ್ಲಿ ಹೋಗುಂಬಲ್ಲಿ ಒಬ್ಬಸೆ. ಏನೋ ಎಕ್ಸ್ಪೆಕ್ಟೇಷನ್ ಇಟ್ಕೊಂಡ್ ಬಂದ್ವಿ. ಇಲ್ಲಿ ನೋಡ್ರಿ ಪ್ಲೇಸ್, ಇದು ಮೋಡ, ಇದ್ರ ಮೇಲೆ ನಾವು ಅಲ್ಲಿ ಕಾಣದೈತಲ್ಲ ಆ ಗುಡ್ಡಕ್ಕೆ ಹೋದ್ರೆ 300 ರೂಪಾಯಿ, ಇಲ್ಲಿ ಬಂದ್ರೆ ಫ್ರೀ. ಅದ್ ಯಾವ ಗುಡ್ಡ ಹೇಳು? ಅದು ಕೈವಾರ ಗುಡ್ಡ, ಇದು ಬಕಾಸುರನ್ ಗುಡ್ಡ. ಅಲ್ಲ, ಕೈವಾರ ಗುಡ್ಡಕ್ಕೆ ಹೋಗಿ 300 ರೂಪಾಯಿ ಕೊಡೋದ್ಕಿನ್ನ ಅಲ್ಲಿ ಕೈ ಕೊಟ್ಟು ಇಲ್ಲಿಗೆ ನಾವು ಬಕಾಸುರನ್ ಬೆಟ್ಟಕ್ಕೆ ಬಂದಿದ್ಕ ವ್ಯೂ ಚಲೋ ಐತಿ, ಮಜಾ ಮಾಡಿದ್ವಿ. ಅಲ್ಲಿ ನೋಡಿದ್ರು ಇದ ವ್ಯೂ, ಇಲ್ಲಿ ನೋಡಿದ್ರು ಇದ ವ್ಯೂ. ಅಲ್ಲಿ 300 ರೂಪಾಯಿ ಕೊಡೋದು ಇಲ್ಲಿ ಫ್ರೀ ಆಗಿ ಬಂದೇವಿ. ಫ್ರೀ ಆಗಿ ಬಂದು ಮಸ್ತ್ ಮಜಾ ಮಾಡಿದ್ವಿ. ಬೆಟ್ಟದ ವಿಶೇಷ ಏನಂತಂದ್ರೆ ಇಲ್ಲಿ ಕಾಣ್ತಿರೋದು ಲಕ್ಷ್ಮಣನ ಚಿತ್ರ. ಇದು ಲಕ್ಷ್ಮಣನ ತೀರ್ಥ. ಸೀತಾಮಾತೆಗೆ ಬಾಯಾರಿಕೆ ಆದಾಗ ಲಕ್ಷ್ಮಣ ಬಾಣ ಬಿಟ್ರಂತೆ. ಆ ಬಾಣದಿಂದ ಬೆಟ್ಟ ಸೀಳಿ ಇಲ್ಲಿಂದ ನೀರು ಹುಟ್ಕೊಂತಂತ. ಆ ನೀರಿನಿಂದ ಸೀತಾಮಾತೆ ತಮ್ಮ ದಣಿ ವಾರಿಸ್ಕೊಂಡ್ರಂತೆ. ಇದೇ ಈ ಬೆಟ್ಟದ ವಿಶೇಷ. ಅವಾಗಿಂದ ಇದನ್ನ ಲಕ್ಷ್ಮಣ ತೀರ್ಥ ಅಂತ ಕರೀತಾರೆ. ಇದನ್ನೆಲ್ಲ ನಮ್ಗೆ ಹೇಳಿದ್ದು ಇಲ್ಲಿರೋ ಗಣ್ಯ ವ್ಯಕ್ತಿಗಳು. ಒಂದ್ಸಲ ಊರೆಲ್ಲ ಸೇರ್ಕೊಂಡು ಜಾತ್ರೆ ಮಾಡ್ತೀರಿ. ಮತ್ತೆ ಇಷ್ಟಿಷ್ಟು ರಾಗಿ ಮುದ್ದೆ, ಅನ್ನ ಎಲ್ಲ ಮಾಡ್ತೀರಿ. ನೀವು ಏನನ್ನ ನಾವು ಮಾಡಿದ್ರು ಅವೆಲ್ಲ ಮೇಲೆ ಹಾಕಿದ್ರೆ ಮಾಯ ಆಗೋಗುತ್ತೆ. ಆ ಗಣ್ಯ ವ್ಯಕ್ತಿಗಳ ಬಗ್ಗೆ ತಿಳ್ಕೊಳ್ಳೋಣ ಬರ್ರಿ. ಕುಶಾಲ್. ಕುಶಾಲ್, ನಿಂದ? ಅಖಿಲ್. ನೀ ಹಿಂಗ ನೋಡಿದರೆ ನನ್ನ ತಿರುಗಿ ನಾ ಹಂಗ ನೋಡಲೇ ನಿನ್ನ.